ಆಶಾ ಸ್ವಾಸ್ತಮೃತ ಕಿರಣಂ ಸ್ವರ್ಧಾ ಕೀರ್ತಿ ಚಟಾವ ಸರ್ವಂ ವ್ಯರ್ಥಂ ಮರಣಂ ಸಮಯೇ ಸಾಂಬ ಏಕ ಸಹಾಯ. ಪುಣ್ಯಾತ್ಮರೇ, ನಾವು ನೀವೆಲ್ಲರೂ ಸಹಿತ ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಪರಮ ಪೂಜ್ಯರ ನಿರಂಜನ ಪಟ್ಟಾಧಿಕಾರ ಮಹೋತ್ಸವದ ನಿಮಿತ್ತವಾಗಿ ಮಹಾದಾಸೋಹಿ ಶರಣಬಸವೇಶ್ವರ ಪುರಾಣವನ್ನ ಪ್ರಾರಂಭದ ಘಳಿಗೆ ಒಳಗ ನಾವು ನೀವೆಲ್ಲರೂ ಕೂಡ ಶ್ರವಣ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಕೂಡ ತಿಳಿದಿರಲಿ, ಅನುಭವದ ಚಿಂತನೆ ಅನ್ನುವಂಥದ್ದು ಎಲ್ಲರ ಮನಸ್ಸಿಗೆ ಬಹಳ ಅತ್ಯವಶ್ಯಕ. ಆ ಅನುಭವದ ಚಿಂತನೆಯನ್ನ ಬಹುಶಃ ನಾವು ಎಲ್ಲಾ ಕಡೆ ಕೇಳ್ತೇವು, ಎಲ್ಲಾ ಕಡೆ ಸಿಗುತ್ತದೇನು ಅಂದ್ರೆ ಅಸಾಧ್ಯವಾದಂತ ಮಾತು. ಬಹುಶಃ ನೀವು ಸಿನಿಮಾ ನೋಡ್ತೀರಂದ್ರ ರೊಕ್ಕ ಕೊಟ್ಟ ಯಾವ ಬೇಕಾದ ಸಿನಿಮಾ ಸಿಗ್ಬೋದು. ಸಿನಿಮಾ ನೋಡ್ತೀರಿ ಅಂದ್ರ ಬಹುಶಃ ನಿಮ್ಮ ಮೊಬೈಲ್ಗಳೊಳಗ ನೆಟ್ ಹಾಕಿದ್ರ, ಅದೇನಂತಾರ, ನೆಟ್ ಹಾಕಿದ್ರ GB ಹಾಕಿದ್ರೆ ನಿಮಗೆ ಸಿನಿಮಾಗಳು ಸಿಗಬಹುದು. ನಿಮಗೆ ನೆನಪಿರ್ಲಿ, ಸಿನಿಮಾಗಳನ್ನ ಧಾರಾವಾಹಿಗಳನ್ನ ನೋಡುವುದರಿಂದ, ಆ ಸಿನಿಮಾಗಳ ಧಾರಾವಾಹಿಗಳನ್ನ ನೋಡುವುದರಿಂದ ಬಹುಶಃ ನಿಮ್ಮ ಮೊಬೈಲ್ ಚಾರ್ಜಿಂಗ್ ಖಾಲಿ ಆಗತ್ತದೆ ವಿನಃ ಮೊಬೈಲಿಗೆ ಹಾಕ್ಸಿರ್ತಕ್ಕಂಥ ರಿಚಾರ್ಜ್ ರೊಕ್ಕ ಖಾಲಿ ಆಗ್ತದೆ ವಿನಃ ಬಹುಶಃ ಆ ದೃಶ್ಯಗಳು ನಮ್ಮ ಮನಸ್ಸನ್ನ ಗೆಲ್ಲುವಂತ ಪ್ರಯತ್ನವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನಸ್ಸನ್ನ ನಾವು ಗೆಲ್ಲಬೇಕಾಗಿತ್ತು ಅಂದ್ರೆ ಮಾನವನನ್ನ ಮಹಾದೇವನತ್ತ ಕೊಂಡೊಯ್ಬೇಕಾಗಿತ್ತು ಅಂದ್ರೆ ಎಲ್ಲರ ಬದುಕಿನೊಳಗ ಮಹಾತ್ಮರ ಚಿಂತನೆ ಅನ್ನುವಂಥದ್ದು ಬಹಳ ಅತ್ಯವಶ್ಯಕ. ಜ್ಞಾನಿ ಹೇಳ್ತಾನಿಲ್ಲಿ, ಸಂತ ಪುತ್ರ ಸುಹೃದಯ ಉತವ ಸತ್ಕಲತ್ರ ಸುಗೇಹಂ ವಿತ್ತಾದೀಶ ಪ್ರತಿಮವಾನ್ ಸುಮಾನ್ ಭೋ ಭವೇತು ಕಾಮಂ ಆಶಾ ಸ್ವಾಸ್ತಮೃತ ಕಿರಣಂ ಸ್ವರ್ಧಾ ಕೀರ್ತಿ ಚಟಾವ ಸರ್ವಂ ವ್ಯರ್ಥಂ ಮರಣಂ ಸಮಯೇ ಸಾಂಬ ಏಕ ಸಹಾಯ. ನೀ ತಿಳಿದು ನೋಡು ಪುಣ್ಯಾತ್ಮ, ನಿನಗೆ ಜೀವಕ್ಕೆ ಜೀವ ಕೊಡತಕ್ಕಂತ ಹೇಳ್ತಾನ ಸಂತ ಪುತ್ರ ಸುಹೃದಯವತವ. ನಿನಗೆ ಜೀವಕ್ಕೆ ಜೀವ ಕೊಡತಕ್ಕಂತ ಹೆಂಡತಿ ಸಪ್ತಪದಿಯನ್ನ ತುಳಿದು 3 ಗಂಟೆ ಹಾಕಿ ಅಗ್ನಿ ಸಾಕ್ಷಿಯಾಗಿ, ಗುರುವಿನ ಸಾಕ್ಷಿಯಾಗಿ, ದೈವ ಸಾಕ್ಷಿಯಾಗಿ ನಿನ್ನ ಮನೆಗೆ ಬಂದ ನಿನ್ನ ಹೆಂಡತಿ ಸಹಿತ ಬಹುಶಃ ನಿನ್ನ ಕೊನೆ ಘಳಿಗೆ ಒಳಗ ಎಲ್ಲಿ ತನಕ ಬರ್ತಾಳಂದ್ರ ಬಹುಶಃ ಬಹಳ ಅಂದ್ರ ಕುಣಿ ತನಕ ಬರ್ತಾರೆ ವಿನಃ ಕುಣಿಯೊಳಗೆ ಯಾರೂ ಬರಂಗಿಲ್ಲ. ಹೇಳ್ತಾರೆ ಇಲ್ಲಿ ಜ್ಞಾನಿ, ಸಂತ ಪುತ್ರ ಸುಹೃದಯವತಃ, ನಿನಗ ಹೊಟ್ಟೆಯಾಗ ಹುಟ್ಟಿರ್ತಕ್ಕಂಥ ಮಗ ಜೀವನದಾಗ ನಮ್ಮಪ್ಪ ಅಲ್ದ ಮತ್ತೊಂದಿಲ್ಲ ಅಂತಕ್ಕಂಥ ವಿಚಾರ ತಿಳಿಯುವಂತ ಮಗ, ಅಂಥ ಪ್ರೇಮವನ್ನ ಗಳಿಸಿರ್ತಕ್ಕಂಥ ಮಗನು ಸಹಿತ ಎಲ್ಲಿ ತನಕ ಬರ್ತಾನು? ಕುಣಿ ತನಕನೇ ಬರ್ತಾನ. ಮಗ ಅಂತಲ್ಲ, ಜೀವಕ್ಕೆ ಜೀವ ಕೊಡ್ತಕ್ಕಂಥ ಬಹುಶಃ ಇವತ್ತು ಕಷ್ಟ ಅದಂದ್ರ ಆ ಕಷ್ಟಕ್ಕೆ ಸಹಕಾರಿಯಾಗುವಂತ ಗೆಳೆಯ, ಅಂಥ ಗೆಳೆಯನು ಸಹಿತ ಎಲ್ಲಿ ತನಕ ಬರ್ತಾನು? ಕುಣಿ ತನಕನೇ ಬರುತ್ತಾನ. ಅದರ ಹೊರತಾಗಿ ಅಲ್ಲ, ನೀ ಜೀವನದಾಗ ಇಡೀ ಸುತ್ತಹಳ್ಳಿ ಸರ್ದಾರ ಅನಿಸಿಕೊಂಡಿರಬಹುದು, ಇಡೀ ಸುತ್ತಹಳ್ಳಿ ಸೌಕಾರ ಅನಿಸಿಕೊಂಡಿರಬಹುದು, ಅಟ್ಟೆಲ್ಲ ಇಡೀ ಸುತ್ತಹಳ್ಳಿ ಒಳಗ ನಿನ್ನಂತ ಪೈಲ್ವಾನ ಯಾರೂ ಇಲ್ಲದೆ ಇರಬಹುದು. ಅದೆಲ್ಲವೂ ಕೂಡ ಸರ್ವಂ ವ್ಯರ್ಥಂ ಮರಣಂ ಸಮಯೇ ಹೇಳ್ತಾನ. ಎಲ್ಲವೂ ಕೂಡ ವ್ಯರ್ಥದ. ನಿನಗೆ ಜ್ಞಾನಿಯಾಗಿರ್ತಕ್ಕಂಥ ಹೇಳ್ತಾನೆ, ಇದು ಯಾವುದು ಕೂಡ ಫಲವಾಗಿರ್ತಕ್ಕಂಥದ್ದಲ್ಲ. ಫಲವಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಮರಣಂ ಸಮಯೇ ಸಾಂಬ ಏಕ ಸಹಾಯ. ನಿನ್ನ ಸಾವಿಗಿ ಸಮೀಪಕ್ಕೆ ಬಂತು ಅಂದ್ರ, ಸಾವು ಸಮೀಪಕ್ಕೆ ಬಂದಂತಹ ಸಂದರ್ಭದೊಳಗ ಕೈ ಹಿಡಿಯುವಂತವನು ಯಾರು ಅಂತ ಕೇಳಿದ್ರೆ ಪರಮಾತ್ಮ. ನಿಮಗೊಂದು ಸಣ್ಣ ಮಾತು ಹೇಳ್ತೀನಿ. ಜಗತ್ತಿನೊಳಗ ಬಹಳ ಅಂದ್ರ ಗಟ್ಟಿತನದ ವಸ್ತು ಯಾವ್ದ್ರಿ? ಗಟ್ಟಿ ವಸ್ತು ಅಂದ್ರೆ ಕಬ್ಬಣಕ್ಕೆ ನಾವು ಗಟ್ಟಿ ಅಂತೀವಿ. ಮೂರಿ ಬಸೋಣ, ಕಬ್ಬಣಕ್ಕೆ ನಾವು ಗಟ್ಟಿ ಅಂತೀವಿ. ಆ ಕಬ್ಬಣಕ್ಕಿಂತಲೂ ಗಟ್ಟಿ ಮತ್ತೊಂದಿಲ್ಲ. ಯಾಕಂದ್ರೆ ಕಬ್ಬಣ ಏನೇ ಸಿಗಲಿಕ್ಕೆ ಅದು ನುಗ್ಗು ಮಾಡ್ತದ. ಅದು ಕಬ್ಬಣ ಕತ್ರಿಯಾಗಿ ಕಟ್ ಮಾಡುತ್ತದ. ಕಬ್ಬಣ ಮತ್ತೊಂದು ಸುತ್ತಿಗೆಯಾಗಿ
ಏನದು ಕಲ್ಲು ಹೊಡಿತದ. ಕಬ್ಬಣ ಎಲ್ಲದಕ್ಕೂ ಏನಪ್ಪಾ ಅಂತ ಕೇಳಿದ್ರೆ ಗಟ್ಟಿ ತನ್ನ ವಸ್ತು. ಅಂಥ ಕಬ್ಬಣಂತ ಕಬ್ಬಣಿಗೆ ಸಹಿತ ಕರಗಿಸುವಂತ ತಾಕತ್ ಎದಕ್ಕದ? ಕಬ್ಬಣಿಗೆ ಕರೆಸುವಂತ ತಾಕತ್ ಎದಕ್ಕದ? ಬೆಂಕಿಗದ. ಆ ಬೆಂಕಿ ಏನ್ ಮಾಡ್ತದ? ಕಬ್ಬಣಕ್ಕ ಕಾಶಿ ಅದನ್ನ ಕರಗಿಸ್ತದ. ಹಂಗ ಅದನ್ನ ಇಲ್ಲಿ ಕಬ್ಬಣ ದೊಡ್ಡದಂದೀವು, ಕಬ್ಬಣಿಗೆ ಸಹಿತ ಕರೆಸುವಂತ ತಾಕತ್ ಬೆಂಕಿಗದ. ಅಂದ್ರ ಈ ಕಬ್ಬಣ ಸೋತತು, ಬೆಂಕಿ ಗೆದ್ದತು. ಹಂಗಾದ್ರೆ ಬೆಂಕಿನೇ ದೊಡ್ಡದಾಯ್ತಲ್ಲ. ಆ ಬೆಂಕಿನ ನಾವು ದೊಡ್ಡದು ಮಾಡಕ್ ಕುಂತೇವಂದ್ರೆ ಬೆಂಕಿಗೂ ಸಹಿತ ಸೋಲಿಸುವಂತ ತಾಕತ್ ಎದಕ್ಕದ? ನೀರಿಗದ. ಬೆಂಕಿ ಕೈದಾಗ ನೀರು ಸಿಕ್ಕತ್ತು ಅಂದ್ರೆ ಅದೇನ್ ಮಾಡ್ತದೆ? ಬೆಂಕಿಯನ್ನ ಆರಿಸ್ತದ. ಅಂದ್ರೆ ಹಂಗಾದ್ರೆ ಬೆಂಕಿನ ದೊಡ್ಡದಲ್ಲಿ ದೊಡ್ಡದು ಯಾವ್ದಾಯ್ತು? ನೀರಾಯ್ತು. ಆ ನೀರಿಗೆ ನಾವು ದೊಡ್ಡದು ಮಾಡಿ ಕುಡ್ಸಕ್ ಆಗ್ತದೇನು? ಇಲ್ಲ. ಆ ನೀರಿಗೂ ಸಹಿತ ನುಂಗುವಂತವನ್ ಯಾರದ್ರ? ಮನುಷ್ಯದ. ನೀರನ್ನು ಸಹಿತ ನುಂಗುವಂತ ತಾಕತ್ ಮನುಷ್ಯಗದ. ಹಂಗಂದ್ರೆ ಜಗತ್ತಿನಾಗ ದೊಡ್ಡವ ಯಾರು? ಮನುಷ್ಯ. ಹೌದೋ ಅಲ್ಲೋ? ಮೂರನ್ರಿ ಇಲ್ಲ ಇಲ್ಲರನ್ರಿ? ಮನುಷ್ಯ ದೊಡ್ಡವ? ನೀವು ಮಾತಾಡ್ಬೇಕ್ರಿ ಹಿರಿಯರು. ಜಗತ್ತಿನಾಗ ದೊಡ್ಡವ ಯಾರು? ಮನುಷ್ಯನಲ್ಲ. ಮನುಷ್ಯನೇ ದೊಡ್ಡವಂತ ಕುಂತೇವಂದ್ರ ಮನುಷ್ಯನಿಗೂ ಸಹಿತ ಸೋಲಿಸುವಂತ ತಾಕತ್ ಎದಕ್ಕದ? ಮರಣಕ್ಕದ. ಜರಕದ ಏನಾರ ಬಂತು ಅಂದ್ರೆ ನಾವ್ ಇರಂಗಿಲ್ಲ. ಸಾವು ಬಂತು ಅಂದ್ರೆ ಇರ್ತೀವೇನು? ಇರಂಗಿಲ್ಲ. ಆ ಸಾವನ್ನ ಗೆಲ್ಲುವಂತ ತಾಕತ್ತು ಮನುಷ್ಯನಿಗೆ ಗೆಲ್ಲುವಂತ ತಾಕತ್ ಮರಣಕ್ಕದ. ಆ ಮರಣ ಅನ್ನುವಂತ ಸಾವು, ಆ ಸಾವೇನಾರ ಬಹುಶಃ ಇನ್ನೊಂದು ಅರೆಗಳಿಗೆ ಒಳಗ ನಮ್ಮ ಸಮೀಪಕ್ಕೆ ಇತ್ತು ಅಂದ್ರ ನಿಮಗೆ ಇನ್ನೊಂದ್ ಸ್ವಲ್ಪ ವಿಷಯ ಹೇಳ್ಬೇಕಾದ್ರೆ ನಿಮ್ ಮನೆಯಾಗ ಯಾರಾನ ಒಬ್ರು ಏನೋ ಒಂದು ಅನಿವಾರ್ಯ ಕಾರಣಕ್ಕಾಗಿ ರಸ್ತೆಗೆ ಹೋಗ್ಬೇಕಾದ್ರೆ ಏನೋ ಒಂದು ಆಕ್ಸಿಡೆಂಟ್ ಆಗಿನೋ ಏನೋ ಆಗಿ ಬಹುಶಃ ದವಾಖಾನೆಯಾಗಿ ಬಿದ್ದಿರ್ತಾರ. ದವಾಖಾನೆ ಕೋಮಾಕ್ ಬಿದ್ದಂತ ಸಂದರ್ಭದೊಳಗ ಚಲೋ ಬಹಳ ಕಿಮ್ಮತ್ತಿನ ಡಾಕ್ಟರ್, ಸ್ಪೆಷಲಿಸ್ಟ್ ಡಾಕ್ಟರ್ ನೋಡಿ ಚೆಕ್ ಮಾಡಿ ಅಂತ ನಾವು ಏನಂತ ಎಲ್ಲಾ ಚೆಕ್ ಮಾಡಿದ್ರಿ, ನಮ್ಮ ಪ್ರಯತ್ನ ಮುಗ್ದದ, ಇನ್ನು ಉಳಿದ ಪ್ರಯತ್ನ ದೇವರದ. ಹೇಳ್ತಾನೆ ಜ್ಞಾನಿ, ಸಾವು ಗೆಲ್ಲುವಂತ ತಾಕತ್ತದ ಅಂತ ಕೇಳಿದ್ರೆ ಸುಮ್ಮನೆ ದೇವರ ಮೇಲೆ ಒಂದಿಟ್ಟು ಭಕ್ತಿ ಮಾಡಿದೆ ಅಂದ್ರ ಸಾವನ್ನು ಗೆಲ್ಲುವಂತ ತಾಕತ್ತು ಭಕ್ತಿಗದ. ಅದಕ್ಕೆ ಹೇಳ್ತಾನೆ ಸರ್ವಂ ವ್ಯರ್ಥಂ ಮರಣಂ ಸಮಯೇ. ಸಾವು ಹೇಳಿ ಕೇಳಿ ಬರೋದಿಲ್ಲ ತಿಳ್ಕೋ, ಬರುವ ಮುನ್ನಾವೇ ಕರ್ಮವೆಲ್ಲ ಕಳಕೋ. ಸುಲಿತಾನಯಮ ಚರ್ಮ ನಿನಗಾರಿತುಕೋ, ಇನ್ನಾದರೂ ನೀ ಒಳ್ಳೆ ದಾರಿ ಹುಡಕೋ. ಸುಲಿತಾನಯಮ ಚರ್ಮ ನಿನಗಾರಿತುಕೋ, ಇನ್ನಾದರೂ ನೀ ಒಳ್ಳೆ ದಾರಿ ಹುಡಕೋ. ಮೂರು ದಿನದ ಸಂತಿಯು ತಮ್ಮ ಚಿಂತೆ ಮಾಡುತ್ತ ಕುಂತಿದಿ ತುಂಬ. ಯಮನು ಕರಿತಾನ ನಿನಗಾವಮ್ಮ. ಏನು ಹೇಳದೆ ನೀ ನಡಿಬೇಕು ಸುಮ್ಮ, ಯಮನು ಕರಿತಾನ ನಿನಗಾವಮ್ಮ. ಏನು ಹೇಳದೆ ನೀ ನಡಿಬೇಕು ಹೇಳದೆ ನೀ ನಡಿಬೇಕು ಸುಮ್ಮ. ಜ್ಞಾನಿಗಳು ಹೇಳ್ತಾರೆ 3 ದಿನದ ಸಂತಿ ತಮ್ಮ. ಈ 3 ದಿನದ ಸಂತಿ ಬದುಕಿನ್ಯಾಗ ಬಹುಶಃ ಮನುಷ್ಯ ಏನೇನು ವಿಚಾರ ಮಾಡ್ತಾನ. ಆದ್ರೆ ನೆನಪಿಡ್ಲಿ, ಮನುಷ್ಯನ ಚಿಂತನೆಗೂ ಚಿಂತಿಕ ಕಾರಣ ಯಾವುದು ಅಂದ್ರೆ ಮನಸ್ಸು ಅಂತ ಹೇಳ್ತಾರೆ ಜ್ಞಾನಿಗಳು. ಯಪ್ಪ, ಯಾವುದು ಕೂಡ ಶಾಶ್ವತವಾಗಿರ್ತಕ್ಕಂಥದಲ್ಲ. ಕೂಡಿಟ್ಟ ಹಣ ಶಾಶ್ವತ ಅಲ್ಲ, ಗಳಿಸಿದ ಹೊಲ ಮನಿ ಶಾಶ್ವತ ಅಲ್ಲ. ನಿನಗೆ ಶಾಶ್ವತವಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಜ್ಞಾನಿ ಹೇಳ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿಯು ನಿನ್ನವಳಲ್ಲ. ಇದು 3 ಜಗಕ್ಕಿಕ್ಕಿದ ವಿಧಿ. ನಿನ್ನೊಡವೆ ಎಂಬುವುದೊಂದು ಜ್ಞಾನ ರತ್ನ. ಆ ಜ್ಞಾನ ರತ್ನವನ್ನ ಎಡಬಿಡದೆ ಅಲಂಕರಿಸಿದೆಯಾದೊಡೆ ನಿನಗಿಂತ ಸಿರಿವಂತರಲ್ಲ ತಿಳ್ಕೊಂಡು ಹೆಂಗ ಜ್ಞಾನಿ ಹೇಳ್ತಾನ. ಆದ್ರೆ ಇಲ್ಲಿ ನಾವು ಸ್ಪಷ್ಟ ತಿಳ್ಕೋಬೇಕು, ಜೀವನದಾಗ ಯಾವುದು ಶಾಶ್ವತವಾಗಿ ಉಳಂಗಿಲ್ಲ ಅಂದ್ರ ಆದ್ರೆ ಮಾನವ ಜನ್ಮ ಬಂದಾಗ ಕಂದ ಕಲಬುರಗಿಗೆ ಬಂದು ತನ್ನ ಜೀವನವನ್ನ ಕಲ್ಯಾಣ ಮಾರ್ಗಕ್ಕೆ ಹೆಂಗ ಕೊಂಡೊಯ್ದನಲ್ಲ, ಆ ಶರಣಬಸವೇಶ್ವರ ಸಹಿತ
ನಮ್ನಿಮ್ಮಂತೇನೆ ತಾಯಿ ಹೊಟ್ಟೆಯಾಗ ಹುಟ್ಟಿ ನಮ್ನಿಮ್ಮಂತೇನೆ ಬಾಳಿ ಹೋಗಿರ್ತಕ್ಕಂಥ ಶರಣನ ಪುರಾಣವನ್ನ ಕೇಳಕತ್ತೀವಿ ಅಂದ್ರ ಬಹುಶಃ ನಮ್ಮ ಮನಸ್ಸು ಹೆಂಗಿಡಬೇಕು ಅಂದ್ರ ಮನ ಏವ ಮನುಷ್ಯಾಣಂ ಕಾರಣಂ ಬಂದ ಮೋಕ್ಷಯ. ಈ ಮನಸ್ಸು ಮೋಕ್ಷಕ್ಕೂ ಕಾರಣ ಅದೇ, ಇದು ಪಾಪಕ್ಕೂ ಕಾರಣ ಅದೇ. ಮನಸ್ಸಿನ ವಿಚಾರ ಹೆಂಗಿರ್ಬೇಕು ಅಂದ್ರ ಸದೂಳವಾಗಿರ್ಬೇಕು, ಅಂದ್ರೆ ಸರಳ ಇರ್ಬೇಕಂತ ಹೇಳ್ತಾರೆ. ಅಕಸ್ಮಾತ್ ಮನಸ್ಸಿನ ವಿಚಾರ ಕೆಟ್ಟಿತ್ತು ಅಂದ್ರೆ ನೋಡ್ರಿ, ಮನಸ್ಸು ಏನೇನು ವಿಚಾರ ಮಾಡ್ತದ, ಮನುಷ್ಯ ಹೆಂಗ್ ವಿಚಾರ ಮಾಡ್ತದಂದ್ರ ಬಹುಶಃ ಒಳ್ಳೆ ವಿಚಾರ ಇದ್ದಪ್ಪ ಅಂದ್ರ, ಒಳ್ಳೆ ಮನೆಯೊಳಗಿದ್ದಪ್ಪ ಅಂದ್ರ ಬಹುಶಃ ಮಠಗಳ ಗುರುಗಳ ಸಂಪರ್ಕ ಇತ್ತು, ಒಳ್ಳೆ ನಡತೆ ನುಡುತ್ತಿತ್ತಂದ್ರ ಬಹುಶಃ ಅವನ ಮನಸ್ಸಿನ ವಿಚಾರಗಳೇ ಬೇರೆ ಬರ್ತಾವ. ನಿಮಗೆ ಸಣ್ಣ ಹೇಳ್ತೀನಿ, ಆ ಬಹುಶಃ ಮನಸ್ಸಿನ ವಿಚಾರ ಅತೀ ಕೆಳಮಟ್ಟಕ್ಕೆ ಇರ್ತಕ್ಕಂಥ ಒಂದು ಹೆಣ್ಣು, ಬಹುಶಃ ಆ ಹೆಣ್ಮಗಳೇನಪ್ಪ ಅಂತ ಕೇಳಿದ್ರ ಪರಪುರುಷನ ಸಹವಾಸವನ್ನ ಮಾಡ್ತಕ್ಕಂಥ ಹೆಣ್ಮಗಳು ತನ್ನ ಮನ್ಯಾಗ ತಯಾರಾಗಿ ನಿಂತಿದ್ದಂತ. ವೇಷ ಹೆಣ್ಮಗಳು ತನ್ನ ಮನ್ಯಾಗ ತಯಾರಾಗಿ ನಿಂತ ಕಾಲಕ್ಕ ಆಕೆ ಹೆಣ್ಮಗಳು ತಯಾರಾಗಿ ಬಹಳ ಚಂದ ಸೀರೆ ಉಟ್ಕೊಂಡು ತನ್ನ ಮನಿ ಬಾಗಿಲಿಗೆ ನಿಂತಾಳ. ಬೇರೆ ಯಾವ ಪರಪುರುಷ ಬರ್ತಾನೇನೋ ಅನ್ನೋ ದಾಯಿ ಕಾಯ್ಕೋತ, ಆದ್ರ ಆ ಹೆಣ್ಮಗಳ ಕುಂತಿರ್ತಕ್ಕಂತ ಮನಿ ಎದುರಿಗೆ ಇನ್ನೊಬ್ಬ ಹೆಣ್ಮಗಳು ಚಲೋ ಸೀರೆ ಉಟ್ಕೊಂಡು ನಡೆದಿದಂತ ಹೋಗೋ ಆ ಹೆಣ್ಮಗಳನ್ನ ಕಣ್ಣು ಈ ಹೆಣ್ಮಗಳು ಏನು ವಿಚಾರ ಮಾಡುದಂದ್ರ ನಾನೇ ಲಜ್ಜಿಗೆಟ್ಟನ ನನಗೆ ಲಜ್ಜಿಗಂಟ ಕಳ ನೋಡುವ ಅಂತ ತಿಳ್ಕೊಂಡು. ಅದ್ರ ಕಾರಣ ಏನು ಅಂತ ಕೇಳಿದ್ರೆ ಹೆಣ್ಣು ಮಗಳಂತಲ್ಲ, ಇಲ್ಲಿ ವ್ಯಕ್ತಿ ಯಾವ್ದಾದ್ರಾಗಿರ್ಬೋದು, ಹೆಣ್ಣಾದ್ರಾಗಿರ್ಬೋದು, ಗಂಡಾದ್ರಾಗಿರ್ಬೋದು, ಇಲ್ಲಿ ವಿಚಾರ ಏನದ ಅಂತ ಕೇಳಿದ್ರೆ ಬಹಳ ಕೆಟ್ಟಿದ್ರ ಕಾಲಕ್ಕ ಬಹುಶಃ ಹೋಗುವಂತ ಬರುವಂತ ಜನಗಳನ್ನ ಕೆಟ್ಟ ದೃಷ್ಟಿಯಿಂದ ಕಂಡು, ಆದ್ರ ಆ ಹೆಣ್ಮಗಳು ನನ್ನ ಗಂಡ ಮುಂದೆ ಹೋಗ್ಯಾನ, ಗಂಡನ ಜೊತೆ ತವ್ರ ಮನೆಗೆ ಹೋಗುವಂತ ಹೆಣ್ಮಗಳು ತನ್ನಾಟಕ ನಡೆದಿದ್ರು. ಆದ್ರ ವಿಚಾರ ಏನು ಬಂತಿಲ್ಲಿ ಕೆಟ್ಟದ ಬಂತು, ವಿಚಾರ ಕೆಟ್ಟದ ಬಂತು. ಭಾವನೆ ಹೆಂಗದಂತ ಕೇಳಿದ್ರೆ ಕೆಟ್ಟ ಇದ್ದ ಕಾಲಕ್ಕೆ ಇಲ್ಲಿ ಕೆಟ್ಟದಾಯ್ತು. ಆದ್ರೆ ಯಾವ ಮನುಷ್ಯ ಒಳ್ಳೆಯ ಚಿಂತನೆ ಒಳಗಿರ್ತಾನ, ಒಳ್ಳೆಯದನ್ನ ನೋಡ್ತಾನ, ಒಳ್ಳೆಯದನ್ನ ಕೇಳ್ತಾನ, ಬಹುಶಃ ಒಳ್ಳೆಯ ವಿಚಾರವನ್ನ ಕೇಳಿರ್ತಕ್ಕಂಥ ಮನಸ್ಸು, ಹೃದಯ ಅದ್ ಹೆಂಗಿರ್ತಂತ ಕೇಳಿದ್ರೆ ಯಾವತ್ತೂ ಸಹಿತ ಕೆಟ್ಟ ವಿಚಾರ ವಿಚಾರ ಇರಂಗಿಲ್ಲ, ಕೆಟ್ಟ ವಿಚಾರ ಮಾಡಂಗಿಲ್ಲ. ಯಾವಾಗ ಕೆಟ್ಟವರ ಸಂಘವನ್ನ ನಾವು ಮಾಡಿದೆವು ಅಂದ್ರೆ ಬಹುಶಃ ಮನಸ್ಸು ಸಹಿತ ಕೆಟ್ಟಿನ ಆಲೋಚನೆಗೆ ಹೋಗ್ತದ. ಅದಕ್ಕ ಯಾವತ್ತೂ ಸಹಿತ ಏನಪ್ಪಾ ಅಂತ ಕೇಳಿದ್ರೆ ಈ ಮನುಷ್ಯ ಜನ್ಮ ಮತ್ತೊಮ್ಮೆ ಹುಟ್ಟಿ ಬರಕ ಸಾಧ್ಯ ಇಲ್ಲ. ಈ ಮನುಷ್ಯ ಜನ್ಮ ಹುಟ್ಟ್ಯಾದ ಅಂತಂದ ಬಳಕ 100 ಜನ್ಮಕ್ಕಿಂತಲೂ ಹೇಳ್ತಾರೆ ಜ್ಞಾನಿಗಳು, 1000 ಜನ್ಮಕ್ಕಿಂತಲೂ, 1,00,000 ಜನ್ಮಕ್ಕಿಂತಲೂ ಇರುವ 84 ಲಕ್ಷ ಜೀವರಾಶಿ ಒಳಗ ಮಾನವ ಜನ್ಮ ಬಹಳ ದೊಡ್ಡದಂತ. 84 ಲಕ್ಷ ಜೀವರಾಶಿಯನ್ನ ದಾಟಿ ಮಾನವ ಜನ್ಮಕ್ಕೆ ಬಂದದ ಈ ಜನ್ಮ. ಈ ಜನ್ಮದೊಳಗ ಬಹುಶಃ ಮಾಡಬೇಕಾಗಿದೆ ಏನು ಅಂತ ಕೇಳಿದ್ರೆ ಮಾನವ ಜನ್ಮ ದೊಡ್ಡದಂತ ತಿಳ್ಕೊಂಡು ಈ ಜನ್ಮಕ್ಕೆ ಬಂದಿವಪ್ಪ, ಇನ್ನೇನು ಮಾಡೋದು, ಎಲ್ಲಾ ಜನ್ಮ ದಾಟಿ ಈ ಜನ್ಮಕ್ಕೆ ಬಂದಿವಂದ್ರ ಮುಗಿತಂತಲ್ಲ. ಇನ್ನೊಬ್ಬ ಜ್ಞಾನಿ ಹೇಳ್ತಾನೆ, ಮಾನವ ಜನ್ಮ ದೊಡ್ಡದಲ್ಲ, ಮಾನವೀಯತೆ ದೊಡ್ಡದಂತ ಹೇಳ್ತಾನೆ. ಏನ್ರಿ, ಮನುಷ್ಯ ಜನ್ಮ ದೊಡ್ಡದಲ್ಲ, ಈ ಮನುಷ್ಯ ಜನ್ಮದಾಗ ಮಾನವೀಯತೆ ಅನ್ನೋದು ಬಹಳ ದೊಡ್ಡದದ. ಹಂಗ ಮಾನವೀಯತೆಯಿಂದ ಯಾರಿರ್ತಾರ ಅಂಥವನ ಮನುಷ್ಯ ಜನ್ಮ ಪವಿತ್ರ ಆಗತ್ತದ. ಹಂಗ ಮಾನವೀಯತೆಯನ್ನ ಕಲಬುರಗಿಯ ಶರಣಬಸಪ್ಪನವರು ಮಾನವೀಯತೆಯಿಂದ ದಾಸೋಹವನ್ನ ಮಾಡ್ಯಾರ, ಮಾನವೀಯತೆಯಿಂದ ಪಶು ಪಕ್ಷಿಗಳಿಗೆ ಅನ್ನ ನೀಡ್ಯಾರ. ಹಾಗಾಗಿನಪ್ಪ ಅಂತ ಕೇಳಿದ್ರೆ ಮಾನವ ಜನ್ಮದಾಗಿದ್ದ ಶರಣಬಸಪ್ಪನವರು ಸಹಿತನಪ್ಪ ಅಂತ ಕೇಳಿದ್ರೆ ಮಹಾತ್ಮ ಅಂತ ಅನಿಸಿಕೊಂಡಾರ. ಅಂಥ ಯಾವ ಮಹಾದಾಸೋಹಿ ಮಹಾತ್ಮನಾಗಿರ್ತಕ್ಕಂಥ ಶರಣಬಸವೇಶ್ವರ ಪುರಾಣವನ್ನ ನಾವು ನೀವು ಕೂಡ ಕೇಳಬೇಕಾಗಿತ್ತು ಅಂದ್ರ ಬಹುಶಃ ಅಂಥವನಂತೆ ಮನಸ್ಸನ್ನ ನಾವು ಇಟ್ಕೊಳ್ಳಕ್ ಸಾಧ್ಯ ಅದ. ಅಂಥ ಮನಸ್ಸನ್ನ ಪವಿತ್ರವಾಗಿಟ್ಟುಕೊಂಡು ಇವತ್ತು ಮಹಾದಾಸೋಹಿ ಶರಣಬಸವೇಶ್ವರ ಪುರಾಣವನ್ನ ಭಕ್ತಿಯಿಂದ ಶ್ರವಣ ಮಾಡೋಣ. ಅಂಥ ಯಾವ ದ್ಯಾಂಪುರದ ಕಲ್ಲಿನಾಥ ಶಾಸ್ತ್ರಿಗಳು ಶರಣಬಸವೇಶ್ವರ ಪುರಾಣವನ್ನ ಬರೆಯೋದಕ್ಕಿಂತ ಪೂರ್ವದೊಳಗ ತನ್ನ ಗುರುವಿನ ಸ್ತುತಿಯನ್ನ ಮಾಡ್ತಾರೆ. ಯಪ್ಪ ಸದ್ಗುರುನಾಥ, ಯಾವಾಗ ಶರಣಬಸವೇಶ್ವರ ಪುರಾಣವನ್ನ ಎನ್ನ ಮತ್ತಿಗೆ ತಿಳಿದು ಸುಜ್ಞಾನದ ವಿಚಾರವನ್ನ ಬಹುಶಃ ನಾಡಿನ ಜನಗಳ ಮನವನ್ನ ಗೆಲ್ಲುವಂತ ಪ್ರಯತ್ನ ಆಗಬೇಕಾಗಿತ್ತು ಅಂದ್ರ
ಗುರುವಿನ ಆಶೀರ್ವಾದ ಅನ್ನುವಂಥದ್ದು ಬಹಳ ಅತ್ಯವಶ್ಯಕ. ನಂದೇನಿಲ್ಲ ಎಲ್ಲವೂ ನಿಂದೆ, ಸದ್ಗುರುನಾಥ ನಂದೇನಿಲ್ಲ ಎಲ್ಲವೂ ನಿಂದೆ, ಎಲ್ಲವೂ ನಿಂದೆ ಏ ಶಿವಯೋಗಿ ತಂದಿ, ಕೂಡಿಟ್ಟ ಅಂಗಿಯು ನಿಂದೆ, ಮೈ ಮೇಲಿದ್ದ ಅಂಗಿಯು ನಿಂದೆ, ಕೂಡಿಟ್ಟ ಅಂಗವು ನಿಂದೆ, ಅಂಗಕ್ಕಾಧಾರವಾಗಿರ್ತಕ್ಕಂಥ ಉಸಿರು ನಿಂದೆ. ನಂದೇನಿಲ್ಲ ಎಲ್ಲನೂ ನಿಂದೆ. ಕೂಡಿಟ್ಟ ಹಣ ನಿಂದೆ, ಹಣದಿಂದ ಬಂದ ಮದ ನಿಂದೆ, ಮದಕ್ಕೆ ಆಧಾರವಾಗಿ ಬರುವಂತ ಸಾವು ಸಹಿತ ನಿಂದೆ ಅನ್ನವ. ನೋಡ್ರಿ ಜ್ಞಾನಿ ವಿಚಾರ ಹಂಗ. ಗುರುವಿ ಹೇಳಕತ್ತಾನ ನಂದನ್ನುವಂಥದ್ದು ಏನೂ ಇಲ್ಲಿ, ಎಲ್ಲಾನು ನಿಂದೆ ಅದ. ಬಹುಶಃ ನಾ ಮಾಡುವಂತ ಪ್ರಯತ್ನದಿಂದ ನಾಳೆ ರೊಕ್ಕ ಬಂತು ಅಂದ್ರ, ರೊಕ್ಕದಿಂದ ಒಂದಿಟ್ಟು ಸೊಕ್ಕು ಬಂತು ಅಂದ್ರ, ಆ ಸೊಕ್ಕಿಗೂ ಕಾರಣ ನೀನೆ. ಸೊಕ್ಕಿನಿಂದ ಸಾಯುವಂತ ಈ ಜೀವಕ್ಕ ಅಪಮಾನಗಳು ಸಹಿತ ನಿಂದೆ ಅಂತಕ್ಕಂಥದನ್ನ ಆತ ಜ್ಞಾನಿಯಾಗಿರ್ತಕ್ಕಂಥವನು ತನ್ನ ಗುರುವಿನನ್ನ ಸ್ತುತಿಯನ್ನ ಮಾಡಕ್ಕಂತಾನ. ಯಪ್ಪ, ಅದರಂತೆ ಜಗತ್ತು ಕಾಣುವಂತ ಇದು ಕಣ್ಣಿನದ, ಈ ಕಣ್ಣು ಸಹಿತ ನಿಂದೆ. ಕಣ್ಣಿಗೆ ಆಧಾರವಾಗಿರ್ತಕ್ಕಂಥ ಬೆಳಕಿನ ಸ್ವರೂಪನು ನಿಂದೆ, ನಂದೇನಿಲ್ಲ ಎಲ್ಲವೂ ನಿಂದೆ ಅಂತಕ್ಕಂಥ ಮಾತನ್ನ ತನ್ನ ಗುರುವಿನ ಸ್ತುತಿಯನ್ನು ಮಾಡಕ್ಕಂತಾನ ಕವಿ. ಯಾವಾಗ ಗುರುವಿನ ಸ್ತುತಿಯನ್ನ ಮಾಡಿ ಹೇಳ್ತಾನೆಪ್ಪ, ಜೀವನದಾಗ ಯಾವುದೇ ಒಬ್ಬ ಜ್ಞಾನಿ ಆಗಿರ್ಲಿ, ಸಂತ ಆಗಿರ್ಲಿ, ಮಹಾತ್ಮ ಆಗಿರ್ಲಿ, ಎಲ್ಲರಿಗೂ ಸಹಿತ ಗುರು ಅನ್ನುವಂಥದ್ದು ಬಹಳ ಅತ್ಯವಶ್ಯಕ. ಯಾಕೆ ಗುರು ಬೇಕು ಅಂತಕ್ಕಂದ್ರೆ, ನಾ ಗುರುರೋರಧಿಕಂ ಶಿವ ಶಾಸನ ಅಂತ ಹೇಳ್ತದೆ ಧರ್ಮ. ಗುರುವಿಗಿಂತ ಅಧಿಕವಾದಂಥದ್ದು ಜಗತ್ತಿನೊಳಗೆ ಯಾವುದೂ ಇಲ್ಲ. ಹೇಳ್ತಾರೆ, ಇಡೀ ಧರ್ತಿ ಕಾಗದಕರು, ಸಪ್ತ ಸಾಗರ ವಶೀಕರು, ಇಡೀ ಜಾಡೋಶೆ ಲೇಖನಕರು, ಕರೆತು ಗುರು ಕಾ ನಾಮ್ ನಹಿ ಹೋಗಯ. ಇಡೀ ಜಗತ್ತನ್ನ, ಇಡೀ ಆಕಾಶವನ್ನೇ ಹಾಳೆಯನ್ನಾಗಿ ಮಾಡಿ, ಇಡೀ ಭೂಮಂಡಲದಲ್ಲಿರ್ತಕ್ಕಂತಹ ಗಿಡ ಮರಗಳನ್ನ ಪೆನ್ನಾಗಿ ಮಾಡಿ, ಸಪ್ತ ಸಾಗರಗಳ ನೀರನ್ನ ಮಸಿಯಾಗಿ ಮಾಡಿ ಬರೆದು ಸಹಿತ ಗುರುವಿನ ಉಪಕಾರವನ್ನ ತೀರ್ಸಕ್ಕಾಗಂಗಿಲ್ಲ ಅಂತಕ್ಕಂಥದನ್ನ ಜ್ಞಾನಿ ಹೇಳಕತ್ತಾನೆ. ಯಪ್ಪ, ನಿನ್ನಂತ ಗುರುವಿನನ್ನ ಪಡ್ಕೊಂಡು ನನ್ನಂತ ಶಿಷ್ಯನೇ ಧನ್ಯ ಅಂತ ಹೇಳದ. ನಿನ್ನಂತ ಗುರುವಿನ ಪಡ್ಕೊಂಡ ನನ್ನಂತ ಶಿಷ್ಯನೇ ಪುಣ್ಯ. ಯಾವ ಜನ್ಮ ಸಾರ್ಥಕ ಆಗಬೇಕಾಗಿತ್ತು ಅಂತ ಹೇಳ್ತಾರೆ, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೇ ಸುಖ ಭೋಗವನ್ನ ದೊರಕುವುದುಂಟಿ ಆತ್ಮ. ನೆನವಿದ್ದಾಗಲೇ ಭಕ್ತಿ, ಮನವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯಾತ್ಮ ಅಂತಕ್ಕಂಥದನ್ನ ಹೇಳ್ತಾರ. ನಿನ್ನಂತ ಗುರುವಿನ ಸ್ತುತಿಯನ್ನ ಮಾಡಿ ನನ್ನ ಜೀವನದೊಳಗ ಮತ್ತಿಗೆ ಬಂದ ಆಲೋಚನವನ್ನ, ಯಾವ ಕಲಬುರಗಿಯ ಶರಣಬಸವೇಶ್ವರ ಪುರಾಣವನ್ನ ನಾನು ಬರಬೇಕಂತಕ್ಕಂಥ ವಿಚಾರ ಮಾಡೀನಿ ಗುರುನಾಥ, ನಿನ್ನ ಆಶೀರ್ವಾದ ಅನ್ನುವಂಥದ್ದು ನನ್ನ ಬದುಕಿನೊಳಗೆ ಇರಲಿ ಅಂತ ಹೇಳ್ತಾನೆ. ಯಾವಾಗ ಗುರುವಿನ ಸ್ತುತಿಯನ್ನ ಮಾಡಿರ್ತಕ್ಕಂಥ ಜ್ಞಾನಿ, ಗುರುವಿನ ಸ್ತುತಿಯನ್ನು ಮಾಡಿರ್ತಕ್ಕಂಥ ಕವಿ ತಾನು ಮುಂದುವರೆ ಹೇಳ್ತಾನೆ, ಜಗತ್ತಿನೊಳಗ ಗುರುವಿನನ್ನ ಬಿಟ್ಟು ಪರಮಾತ್ಮ ಇಲ್ಲ, ಪರಮಾತ್ಮನ ಬಿಟ್ಟು ಗುರು ಇಲ್ಲ. ನನ್ನ ಆದ್ಯ ಕರ್ತವ್ಯ ಗುರುವಿನ ಸ್ತುತಿಯನ್ನ ಮಾಡಿರುತ್ತೆ. ಲೋಕನಾಥ ನಾಯಕನಾಗಿರ್ತಕ್ಕಂಥ, ಲೋಕದೊಳಗೆ ಅಧಿಕವಾಗಿರ್ತಕ್ಕಂಥ ಪರಮಾತ್ಮ, ತ್ರಿಲೋಕದ ಅರಸ ತಂದೆ ಮಹಾದೇವ ಮಹಾತ್ಮ, ಈ ಜಗತ್ತಿಗೆ ನಿನ್ನ ಹೊರತು ಮತ್ಯಾವುದಿಲ್ಲ. ಹೇಳ್ತಾನೆ, 1000 ಗುಡಿಯನ್ನ ಸುತ್ತಿದ್ರ ಫಲ ಇಲ್ಲ, ಲಕ್ಷೋಪಲಕ್ಷ ಜನಗಳ ಸಂಚಾರ ಮಾಡಿದ್ರು ಫಲ ಇಲ್ಲ. ಆದರೆ ಎಲ್ಲ ಲಕ್ಷೋಪಲಕ್ಷ ಜನಗಳ ಮಾತು, 1000 ಗುಡಿಯ ಅರ್ಥ ಏನಂದ್ರ ಏನು ತುಂಬಿದ ಅಂತ ಕೇಳಿದ್ರೆ, ದೇವನೊಬ್ಬ ನಾಮ ಹಲವು ಪರಮ ಪತಿ ರತಿಗೆ ಗಂಡನೊಬ್ಬ. ಎಲ್ಲಾ ಗುಡಿಗಳು ಏನ್ ಹೇಳ್ಯಾವ, ಪರಮಾತ್ಮನ ಗುಡಿ ಪರಮಾತ್ಮ ಅಂತ ಹೇಳ್ತ್ಯಾದ, ಶಿವನ ಗುಡಿನ ಪರಮಾತ್ಮ ಅಂತ ಹೇಳ್ತದ, ಮಲ್ಲಯ್ಯನ ಗುಡಿ ಪರಮಾತ್ಮ ಅಂತ ಹೇಳ್ತದ. ಹಂಗ ದೇವನೊಬ್ಬ ನಾಮ ಹಲವು. ಜಗತ್ತಿನಾಗ ನೀವೊಬ್ಬನೇ ಇದೀವಿ, ಆದ್ರೆ ನಿನ್ನ ಹೆಸರು ಅನಂತವಾಗಿರ್ತಕ್ಕಂಥದ. ಅಂತ ಅನಂತರೊಳಗ ಅನಂತವಾಗಿರ್ತಕ್ಕಂಥ ತಂದೆ 14 ಲೋಕಗಳನ್ನ ನಿನ್ನ ಉದರದೊಳಗೆ ಇಟ್ಟುಕೊಂಡಿರ್ತಕ್ಕಂಥ ಮಹಾತ್ಮನಿ ಅದಿ. 14 ಲೋಕಗಳು ಒಂದು ಲೋಕ ಅಲ್ಲ, ಅತಳ ವಿತಳ ಸುತಳ ಪಾತಾಳ ರಸಾತಳಗಳಂತ 14 ಲೋಕಗಳನ್ನ ನಿನ್ನ ಉದರದೊಳಗ, ನಿನ್ನ ಅಂತರಾತ್ಮದೊಳಗೇನಪ್ಪ ಅಂತ ಕೇಳಿದ್ರೆ ಸಂಚಾರವನ್ನಾಗಿ ಮಾಡಿಕೊಟ್ಟಿರ್ತಕ್ಕಂಥ ಪರಮಾತ್ಮ. ಜಗತ್ತಿನೊಳಗ ನಿನ್ನಂತ ಪರಮಾತ್ಮ, ನಿನ್ನಂತ ದೇವರು ಯಾರು ಇಲ್ಲ. ಎಲ್ಲಾ ದೇವರು ಬರ್ತಕ್ಕಂಥದ್ದು ಪರಮಾತ್ಮನಿಗಿಂತಲೂ ಕೆಳಗೆ. ಇದು ನಮಗೆ ನೆನಪಿರ್ಲಿ. ಸುಮ್ಮನೆ ನಾವು ಆ ದೇವರು ಈ ದೇವರು ತಿರುಗಾಡ್ತೀವಿ, ಏನಾಗ್ಯದ ನೋಡ್ರಮ್ಮ ಹಣೆ ಬರಕ್.
ಎಲ್ಲಾ ಕಡೆ ಹೋಗ್ತೀವಿ. ಈ ಕಡೆ ತಿರುಪತಿಗೆ ಹೋಗ್ತೀವಿ, ವೆಂಕಟರಮಣ ಮೂರ್ತಿ ತರ್ತೀವಿ. ಈ ಕಡೆ ಕೊಲ್ಲಾಪುರಕ್ಕೆ ಹೋಗ್ತೀವಿ, ಮಹಾಲಕ್ಷ್ಮಿ ಮೂರ್ತಿ ತರ್ತೀವಿ. ಎಷ್ಟು ಊರು ತಿರುಗಾಡ್ತೀವಿ, ಎಲ್ಲಾ ದೇವ್ರ ಮೂರ್ತಿ ತರ್ತೀವಿ. ಹಿಂಗೆ ಹೆಣ್ಮಗಳು ವಿಚಾರ ಮಾಡಿರಂತ ನಮ್ಮ ಮನೆಯಾಗಿದ್ದ ಒಂದು ಗಂಡು ಒಂದು ಹೆಣ್ಣು, ಆ ಹೆಣ್ಮಗಳಿಗೆ ಒಂದು ಗಂಡು ಕೂಸು ಒಂದು ಹೆಣ್ಣು ಕೂಸಿತ್ತು. ಆ ಮಕ್ಕಳು ಬಾಳೆ ಶುದ್ಧ ಆಗಲಿ ಅಂತ ತಿಳ್ಕೊಂಡು ಬಹುಶಃ ಮಕ್ಕಳ ಸಲುವಾಗಿ 10 ದೇವರು 10 ಊರು ಹರಕೆ ಮಾಡೋದು ಸಹಜವ ಹೆಣ್ಮಕ್ಳು. ಯಾಕವ ನಾಳೆ ನೀವೇನ್ ಮಾಡ್ತೀರಿ ಎಲ್ಲ ನಿಮ್ ಸಲಕ್ಕಲ್ಲ, ಮಕ್ಕಳ ಸಲಗೆ ಮಾಡ್ತೀರಿ ನೀವು, ಹೌದಿಲ್ಲ? ಮಕ್ಕಳ ಸಲಗೆ ಮಾಡ್ತೀರಿ. ನೀವು ಏನು ದೇವ್ರು ಉಪವಾಸ ಮಾಡಿದ್ರೆ ಮಕ್ಕಳ ಸಲಗೆ, ದೇವ್ರು ಒಂದಾತ್ ಮಾಡಿದ್ರೆ ಮಕ್ಕಳ ಸಲಗೆ, ಎಲ್ಲಾ ಮಾಡೋ ಭಕ್ತಿ ಏನಪ್ಪಾ ಅಂತ ಕೇಳಿದ್ರೆ ಮಕ್ಕಳ ಸಲಗೆ. ಹಂಗ ತಾಯಿ ಮಕ್ಕಳ ಮ್ಯಾಲ ಕಾದಿ ಇಟ್ಕೊಂಡು ಬಹುಶಃ ಆ ತಾಯಿ ಹೋದ ದೇವ್ರಿಗೆ ಎಲ್ಲಿಗೆ ಹೋಗ್ತಾಳ, ಯಾವ ದೇವ್ರಿಗೆ ಹೋಗ್ತಾಳ, ಹೋದ ದೇವ್ರಿಗೆ ಆ ಒಂದ್ ಬಹುಶಃ ಒಂದು ಗುಡಿ ಹೋದಪ್ಪ ಅಂದ್ರ ಆ ಗುಡಿಯಾಗಿನ ಮೂರ್ತಿ ಕಂಚಿನ ಮೂರ್ತಿ ಅಂತ ತಂದ ಜಗಲ್ವಾಗಿ ಪೂಜೆ ಮಾಡ. ಹಿಂಗ ಒಟ್ಟ ತುಳಜಾಪುರಕ್ಕೆ ಹೋದಂದ್ರ ಅಂಬಾಬಾಯಿ ಮೂರ್ತಿ, ಕೊಲ್ಲಾಪುರಕ್ಕೆ ಹೋದ್ರ ಲಕ್ಷ್ಮಿ ಮೂರ್ತಿ, ಬಹುಶಃ ಇಲ್ಲಿ ಗದ್ರಿಗೆ ಹೋದ್ರ ಭಾಗ್ಯವಂತಿ ಮೂರ್ತಿ, ಹಿಂಗ ಕಲಬುರಗಿ ಹೋದ್ರ ಶನಬಸಪ್ಪ ಮೂರ್ತಿ, ಹಂಗ ಕಲ್ಯಾಣಕ್ಕೆ ಹೋದ್ರ ಬಸವಣ್ಣನ ಮೂರ್ತಿ, ಹಿಂಗ ಒಟ್ಟ ಏಟ್ ಸುತ್ತಾಡ ಆಟು ಕಡೆ ಹೋದ ಮೂರ್ತಿ ತಂದ ಜಗಲಿ ಮ್ಯಾಲ ಬಹುಶಃ ಜಗಲಿ ತುಂಬಾ ದೇವರಾಗಿವಂತ. ಜಗಲಿ ತುಂಬಾ ದೇವರ ಪೂಜಾ ಮಾಡಾಕತ್ರಿ ಹೆಣ್ಮಗಳು. ಮನೆಯಾಗಿದ್ದು ಕೂಸುಗಳು ಅಂದ್ರೆ ಒಂದು ಗಂಡು ಒಂದು ಹೆಣ್ಣು ಮಕ್ಕಳು ಚಂದ ಇಲ್ಲ ಅಂತ ತಿಳ್ಕೊಂಡು ಬಹುಶಃ ಮತ್ತೆ ಮನೆಯಾಗಿದ್ದ ಮಕ್ಕಳು 8 ವರ್ಷ ಅಂತ ಮಕ್ಕಳು ಮನೆಯಾಗಿರಕ್ಕ ಸಾಧ್ಯ ಇದ್ದ ಮಗಳು ಮನೆಯಾಗೆತ್ತು ಇರತನಕ ಅವು ಹೇಳ್ದಂಗ ಅವನ ಕೈದಾಗ ಸಾಕಾರಿಯಾಗಿ ಅವು ಪೂಜೆ ಮಾಡ್ತಿತ್ತು, ಅವು ಬಾಂಡೆ ತಿಕ್ಕಂದ್ರೆ ಬಾಂಡೆ ತಿಕ್ಕಿತ್ತು, ಅವು ಅಡಿಗೆ ಮಾಡೋದು ಮಾಡ್ತಿತ್ತು. ಹಿಂಗ್ ಒಟ್ಟ ಮನೆಯಾಗಿನ ಹೆಣ್ಮಗಳು ಮಗಳು ಅವಾಗ ಸಾಕಾರಿಯಾಗಿದ್ಲು. ಈಗಿದ್ದ ಹೆಣ್ಮಗಳು ಬಹುಶಃ ಹೆಣ್ಮಗಳು ಬೆಳೆದು ದೊಡ್ಡಕ್ಕಾದ ಹೆಣ್ಮಗಳು ತಾಯಿ ಅದಕ್ಕೆ ಏನು ವಿಚಾರ ಮಾಡೋರು, ಬೆಳೆದು ದೊಡ್ಡಕ್ಕಾದ ಮಗಳಿಗೆ ಮತ್ ಸಹಜವಾಗಿ ಮಕ್ಕಳು ಬೆಳೆದವಂದ್ಮೇಲೆ ಕೊಟ್ಟ ಮದುವೆ ಮಾಡ್ಬೇಕು. ಇಲ್ಲಿ ತಾಯಿನೂ ಸಹಿತ ಕೊಟ್ಟ ಮದುವೆ ಮಾಡ್ಯಾಳ. ಕೊಟ್ಟ ಮದುವೆ ಮಾಡಿದ ಕಾಲಕ್ಕೆ 8 ವರ್ಷ ಮನ್ಯಾಗ ಮಗಳಿತ್ತು. ಈಕಿ ಹೆಣ್ಮಗಳು ದೇವ್ರ ಪೂಜೆ ಜಗಲಿ ಪೂಜೆನ ವಜ್ಜಾಗಿದ್ದಿಲ್ಲ ಅವ. ಈಗೇನಾಕಿ ಕೊಟ್ಟ ಮದುವೆ ಮಾಡ್ಯಾಳ ನೋಡು, ಕುತ್ತಿಗೆ ಬಂದಿ ತಕ್ಕಿಗಿನಿ. ಕುತ್ತಿಗೆ ಬಂದಿ ತಕ್ಕಿಗಿನಿ. ಹಟ್ಟಗ ಯಾವಾಗ ಮಗಳಿಗೆ ಕೊಟ್ಟ ಮದುವೆ ಮಾಡ್ಯಾಳ ಎಲ್ಲ ಊಟ ತಾನೇ ಮಾಡ್ಬೇಕು, ಅಡಿಗೆ ತಾನೇ ಮಾಡ್ಬೇಕು, ಬಾಂಡೆ ತೆಕ್ಕಿಬೇಕು, ಬಟ್ಟೆ ಹಾಕಿ ಒಯ್ಬೇಕು, ದೇವ್ರ ಪೂಜೆ ಹಾಕಿ ಮಾಡ್ಬೇಕು, ಎಲ್ಲ ಒಟ್ಟು ಹಾಕಿನೇ ಮಾಡ್ಬೇಕು. ಆಕಿ ಮಾಡಿ ಮಾಡಿ ಹೆಣ್ಮಗಳು ಒಂದ್ ದಿವಸ ಅಮಾಶಿ ಬಂದದ. ಅಮಾಶಿ ಬಂದ ಕಾಲಕ್ಕೆ ಮತ್ತ ಅವ ಹೋಳಿಗೆ ಹಂತದ ಮಾಡೋದು ಸಹಜ ಅಲ್ಲ. ಆ ಹೆಣ್ಮಗಳು ಹೋಳಿಗೆ ಮಾಡ್ಕೊತ ಕುಂತಿದ್ರು. ಮನೆಯಾಗ ಒಂದು ಪಾರಿ ಇತ್ತ, ಬಹುಶಃ ಅದು ಪಾರಿನಪ್ಪ 15-16 ವರ್ಷ ಹುಡುಗ, 15-16 ವರ್ಷ ಹುಡುಗ ಹೊರಗೆ ಆಟ ಆಡಿ ಅದು ಮನೆಗೆ ಬಂದು ಕೂಡಲಿನಿ ಯಾವಾಗ ಹೊಸವಾಗ್ಯದ ಊಟ ಕೊಡು ಅಂತದ್ ಪಾರ. ಯಾವಾಗ ಹೊಸವಾಗ್ಯದ ಊಟ ಕೊಡಂದಾಗ ಹಡ್ದ ತಾಯಿ ಅಂತೂ ಯಪ್ಪ ಹೋಳಿಗೆ ಮಾಡಾಕತ್ತೀನಿ ಬಹಳ ಚಂದ, ಈಗ ಊಟ ಮಾಡಟಿಗೆ ಅಂತ ಗಪ್ನಿ 2 ಚರಿಗೆ ನೀರ್ ಹಾಕೊಂಡು ಜಗಲಿ ಪೂಜೆ ಮಾಡಂತ ಹಡ್ದವ. ಯಪ್ಪ ಗಪ್ನಿ 2 ಚರಿಗೆ ನೀರ್ ಹಾಕೊಂಡು ಜಗಲಿ ಪೂಜೆ ಮಾಡು, ದೇವರಿಗೆ ನೀವೇ ಹೇಳ್ತೀನಿ, ನೀ ಊಟ ಮಾಡಟಿಗೆ ಅಂದ ಕೂಡಲೇನೆ ಅದು ಪಾರ್ ಹಿಂಗೆ ಒಂದಿಟ್ಟು ಜಗಲಿ ಕಡೆ ಹಣಿಕೆ ಆಗತ್ತು. ಅವ ಅಂದ ಇದು ನಮ್ಮವನ್ ಜಗಲಿ ಪೂಜೆ ಮುಗಿಬೇಕಾದ್ರೆ ಬರೋಬ್ಬರಿ 3 ತಂದವ. ಅವನು ಜಗಲಿ ಪೂಜೆ ಮುಗಿಬೇಕಾದ್ರೆ 3 ತಂದವ. ಬಹುಶಃ ಹೆಣ್ಮಗಳ ಮಗಳಿಗೇನ ಬಹಳ ದೂರ ಕೊಟ್ಟಿಲ್ಲ. ಇಲ್ಲೇ ಬೆಳಗುಂಪಿ ಹೆಂಗ ದೂರ ಅದಲ್ಲ. ಬೆಳಗುಂಪಿ ಎಷ್ಟು ಕಿಲೋಮೀಟರ್ ಅದ್ರಿ? 1 2 3 ಕಿಲೋಮೀಟರ್, 4 ಕಿಲೋಮೀಟರ್. 4 ಕಿಲೋಮೀಟರ್ ಅಂತ ಹೆಂಗ ಬೆಳಗುಂಪಿ ಬಗಲಾಗದಲ್ಲ ಹಂಗ ಆ ಹೆಣ್ಮಗಳಿಗೆ ಕೊಟ್ಟಿದ ಊರು ಇಲ್ಲೇ ಬಗಲಾಗ 3 ಕಿಲೋಮೀಟರ್ ಇತ್ತು. ಆ ಪಾರಂತರಿಗೆ ಏನು ವಿಚಾರ ಬಂತು, ನಮ್ಮವನು ಜಗಲಿ ಪೂಜೆ ಮುಗಿಸ್ಬೇಕಂದ್ರೆ ಬರೋಬ್ಬರಿ 4 ತಾಸು ಬೇಕು. ಆ 4 ತಾಸಿಗೆ ಪೂಜೆ ಮಾಡ್ಕೊಂತ ಕೂಡ ಬದಲಿ ಅಕ್ಕನ ಮನೆಗೆ ಹೋದ್ರೆ ಅಕ್ಕನ ಮನೆಯಾಗಿನ ಊಟನ ಉಣ್ಬೋದಲ್ಲ ಅನ್ನವ. ಅಕ್ಕನ ಮನೆಗೆ ಹೋದ್ರಾಯ್ತು. ನಮ್ಮ ಅಕ್ಕನ ಮನೆಗೆ ಹೋಗಿ ಶಿಸ್ತು ಊಟ ಮಾಡ್ಬೇಕಂತ ತಿಳ್ಕೊಂಡು ಪೂಜೆ ಮಾಡೋದು ಬಿಟ್ಟ ಓಡ್ಕೊಂತ ನಡ್ಕೊಂತ ಸೀದಾ ಅಕ್ಕನ ಮನೆಗೆ ಬಂದ. ಅಕ್ಕನ ಮನೆಗೆ ಬಂದ ಕೂಡಲೇನೆ ಅಕ್ಕನು ಹೇಳ್ತಲ್ಲ, ಗಿಡದಂತೆ ನೆರಳು ತಾಯಿಯಂತೆ ಮಗಳು. ಯಾಕ್ರಿ ಗಿಡದಂತೆ ಗಿಡ ಹೆಂಗಿತ್ತ ಹಂಗ ಗಿಡದ ಕೆಳಗ ನೆರಳು ಇರ್ತದ, ಹೆಂಗ ತಾಯಿ ಇರ್ತಾಳ ಹಂಗ ಮನ್ಯಾಗ ಮಗಳು ಇರ್ತಾಳ. ಅವ್ರ ಅವನ ಚಟ ಈ ಮಗಳಿಗೂ ಬಿದ್ದಿತ್ತು. ಗಂಡ ಮನ್ಯಾಗ ಹೋದಾಗ ಅಕ್ಕಿನೋ ಶಿಸ್ತು ಜಳಕ ಪೂಜೆ ನೇಮ ನಿತ್ಯ ಮಾಡಾಕತ್ತೇಳು. ಅವತ್ತು ಇವ ಯಾವಾಗ ಮನೆಗೆ ಹೋದ ಕೂಡ್ಲೇನೆ ಯಕ್ಕ ಅಂದ, ಅಯ್ಯಪ್ಪ ದೇವ್ರ ಬಂದಂಗ ಬಂದು ಯಪ್ಪ ಬಹಳ ಚಂದ ಮಂದಿ, ನಿಮ್ಮ ಮಾವ ಹೊರಗೆ ಹೋಗ್ಯಾನ ಹೋದವಿನ ಬಂದಿಲ್ಲ ಯಪ್ಪ, ಈಗ ಹೋಳಿಗೆ ಮಾಡಾಕತ್ರ ಗಪ್ನಿ 2 ಚರಿಗೆ ನೀರ್ ಹಾಕೊಂಡು ಪೂಜೆ ಮಾಡೋದ್ರಕಿ ಅಂತ. ಅದೇ ಬ್ಯಾಡಾಗಿ ಇಲ್ಲಿ ಬಂದಿನಿ ಮತ್ತ ಇದೇ ಬಂತ ಅನ್ನವ. ಅದೇ ಬ್ಯಾಡಾಗಿ ಇಲ್ಲಿ ಬಂದಿನಿ ಮತ್ತ ಇದೇ ಹಣೆ ಬರಲ್ಲ. ಯಾಕ ನಾ ಪೂಜೆ ಮಾಡಕ್ ಬಂದಿಲ್ಲ, ನಿನ್ನ ಬಳಿ ಹೋಳಿ ಉಳ್ಳಾಕ್ ಬಂದಿಲ್ಲ ಅವ್ವ ಹಿಂಗ್ ಕೈ ಮಾಡಲ್ಲ ಅಂದ್ರೆ ತಿಳ್ಕೋರ್ ನೀವೇ. ಹಿಂಗ್ ಕೈ ಮಾಡಿದ ಕೂಡಲೇ ಹೆಣ್ಮಗಳು ಹೋಳಿಗೆ ಮಾಡಕ್ ಕೈದಾಗ ಕಣ ಹೂಣ್ ಹಿಡಿತೇವ, ಹೂಣ್ ಒಗದು ಹಣಿ ಹೊಡ್ಕೊಂಡು ಅಳಕ್ ಶುರು ಮಾಡತ್ತು. ಹಣಿ ಹೊಡ್ಕೊಂಡು ಅಳಕ್ ಶುರು ಮಾಡಿದ ಕೂಡಲೇ
ಅವ ಅಂದ ಇದು ಘಾತ ಐತಿ, ಇಲ್ಲಿ ನಿಂತ್ರ ಬಗೆಹರಿಯಂಗಿಲ್ಲ ಅನ್ನವ. ರಮಾಕಿನ ತಿಳ್ಕೊಂಡದ ಘಾತಾಗೆ ನಿಂತ್ರ ಬಗೆಹರ ತಿಳ್ಕೊಂಡು ಸೀದಾ ಮತ್ತೆ ಮನೆಗೆ ಓಡಿ ಬಂತದು. ಓಡಿ ಬರಟ್ಟಿಗೆ ಹಾಡದವ, ಎಲ್ಲಿಗೆ ಹೋಗಿದ ಯಪ್ಪ, ನಿನ್ನ ಸರಿಯಾಗಿ ನಾ ಪೂಜೆ ಅಟ್ಟೆ ಇಟ್ಟಿನಿ, ಈಗ ಗಪ್ನಲ್ಲಿ 2 ತೆರಿಗೆ ನೀರ್ ಹಾಕೋ, ನೀರ್ ಕಾಸಿನ ಅಂತ ತಿಳ್ಕೊಂಡು ಹಡ್ದವ್ ಅನ್ಬೇಕಾದ್ರ ಅವಾಗ ಅವಗನಂತ ಯಾಕ ನಾ ಅಕ್ಕನ ಬಲ್ಲಿ ಹೋಗಿದೆ, ಅಕ್ಕ ಅಂತ ಹಿಂಗ್ ಕೈ ಮಾಡ್ದ. ಅವನು ಅಕ್ಕ ಅಂತ ಹಿಂಗ್ ಕೈ ಮಾಡಿದ ಕೂಡಲೇ ಅವ್ರವ್ನು ಏನ್ ತಿಳ್ಕೊಂಡಳು, ಯವ್ವ ನಾ ಏನ ಕರ್ಮ ಮಾಡೀನಿ, ಮಕ್ಕಳ ಬಾಳೆ ಸುದ್ದ ಆಗ್ಲಿ ಅಂತ ತಿಳ್ಕೊಂಡು ಜಗಲಿ ತುಂಬಾ ದೇವ್ರ ಪೂಜೆ ಮಾಡೀನಿ, ಇವತ್ತು ನನ್ನ ಹಣೆವರೆ ಏನು ಕೋಡಿರ್ಬೇಕು, ಅಮಶಿ ಅಂತ ಅಮಶಿ ಯುದ್ಧವ ಮಗಳನ್ನ ಕಳ್ಕೊಂಡ ಪಾಡಿ ಬಂತಲ್ಲ ಅಂತ ತಿಳ್ಕೊಂಡು ಅಕ್ಕಿ ಹಣೆ ಹೊಡ್ಕೊಂಡು ಅಕ್ಕಿ ಹಾಳಕ್ ಶುರು ಮಾಡಿದ್ರು. ಇವು ಏನ್ ಮಾಡ್ಯಾವ, ಅವನ ಮೇಲೆ ಕಕ್ಲತ್ತಿ ಇಟ್ಕೊಂಡು ಮಗಳು ಊರಾಗ 2 ಜೀಪ್ ಮುಗಿಸಾಳ. ಎದಕ್ರಿ? ಅವ್ರ ಮೇಲೆ ಕಕ್ಲತ್ತಿ ಇಟ್ಕೊಂಡು ಮಗಳ 2 ಜೀಪ್ ಮುಗಿಸಾಳ, ಮಗಳ ಮೇಲೆ ಕಕ್ಲತ್ತಿ ಇಟ್ಕೊಂಡು ಅವು 4 ಜೀಪ್ ಮುಗಿಸಾಳ. ಅವು 2 ಜೀಪ್ಗಳು ಮತ್ತೆ ಹೋಗ್ಬೇಕಾದ್ರೆ ಊರಿಗೆ ಒಂದೇ ದಾರಿ ಇತ್ತು, ಒಬ್ರಿಗೊಬ್ರು ಮತ್ತೆ ಆಜು ಬಾಜು ಗೌಡ ಕುಲಕರ್ಣಿ ಸಾವುಕಾರ ಒಬ್ರಿಗೊಬ್ರು ಗೊತ್ತಿರೋರೆ. ಅವು 2 ಜೀಪಿನಾಗ್ಯಾವ. ಊರ ಅವ್ರು ದಾಟಿ ಇವ್ರು ದಾಟಿ ನಡು ದಾರಿಗೆ ಒಂದೇ ರಸ್ತೆ ಇದ್ದ ಕಾಲಕ್ಕೆ ಬಹುಶಃ ಅವು 2 ಜೀಪ್ಗಳು ಎದುರ ಬದ್ರಾಗ್ಯಾವ. ಒಬ್ರಿಗೊಬ್ರು ಮಾರಿ ನೋಡಿ, ಎಲ್ಲಿಗೆ ಹೊಂಟ್ರಿ ಸಾವುಕಾರ, ನಾವ್ಕಿಂತ ನಿಮ್ ಊರಾಗ ಹೊಂಟಿವಿ, ಏನಾಗ್ಯದಕ್ಕಿಂತ ನಿಮ್ ಊರಾಗಿಂತ ಮನೆಗೆ ಸಾವಸುದಿ ಬಂದವ. ನೀವೆಲ್ಲಿ ಹೊಂಟ್ರಿ, ನಾವು ನಿಮ್ ಊರಿಗೆ ಹೊಂಟಿವಿ, ಯಾರ ಮನೆಗೆ ಕಿಂತವ್ರ ಮನೆಗೆ ಕಿಂತದ. ಅವು 2 ತಾಯಿ ಮಗಳು ಜೀಪ್ನ್ಯಾಗ ಕುಂತೀವಿ, ಅವ್ 2 ತಾಯಿ ಮಗಳು ಜೀಪ್ನ್ಯಾಗ ಕುಂತೀವಿ. ಎದ್ ನೋಡ್ತಾವ 2 ತಾಯಿ ಮಗಳು ಎದ್ರಿ ಅವ. ಯಾರು ಹೇಳ ಅಂದ್ರ ಅವ್ರು, ಅವ ಏನ್ ಮಾಡಿದ, ಜೀಪ್ನ್ಯಾಗ ಜಾಗ ಎಲ್ಲ ಬಟ್ಟಿ ಜೀಪಿನ ಮೇಲೆ ಕುಂತಿದಂತ ಹುಡುಗ, ಜೀಪಿ ಮೇಲೆ ಕುಂತೇವ ನನಗಿನ ಪೂಜೆ ಮಾಡಂತ ಹೇಳ್ತಾರೆ ನೀವು ಅಂತಂದ. ನನಗಿನ ಪೂಜೆ ಮಾಡಂತ ಹೇಳ್ತಾರೆ ನೀವು ಅಂತಂದಂತ. ಕಾರಣ ಹೇಳುವಂತ ಉದ್ದೇಶ, ಪೂಜೆ ಅನ್ನುವಂಥದ್ದು ದೇವರನ್ನುವಂಥದ್ದು ಬ್ಯಾರೆ ಯಾವುದು ಇಲ್ಲ. ದೇವರೊಬ್ಬ ನಾಮ ಹಲವು, ನೀ 10 ದೇವರ ಜಗಲಿ ಮೇಲೆ ತಂದು ಪೂಜೆ ಮಾಡಿದ್ರೇನು ಎಲ್ಲಾ ಫಲ ಸಿಗುವಂತದ ಆ ಸದ್ಗುರುನಾಥನಾಗಿರ್ತಕ್ಕಂಥ ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಪರಮಾತ್ಮನಿಗೆ ಹೊರತಾಗಿ ಇನ್ನೊಂದು ದೇವರಿಗೆ ನೀವು ಮಾಡಿದ ಪೂಜೆ ಸಲ್ಲಂಗಿಲ್ಲ, ಇನ್ನೊಂದು ದೇವರಿಗೆ ನೀವು ಮಾಡಿದ ಭಕ್ತಿ ಸಲ್ಲಂಗಿಲ್ಲ. ಇದು ತಿಳ್ಕೋರಿ ನೀವು. ಬಸವಣ್ಣ ಹೇಳುವಂಗ ದೇವರೊಬ್ಬನೇ ಅದಾನ, ಪರಂತು ಹೆಸರೇನಪ್ಪ ಅಂತ ಕೇಳಿದ್ರೆ ನಾನಾ ವಿಧವಾಗಿರ್ತಕ್ಕಂಥ ಹೆಸರುಗಳನ್ನ ನಮ್ಮ ಸ್ವಾರ್ಥಕ್ಕಾಗಿ ನಾವು ಇಟ್ಕೊಂಡಿವ್ರಿ. ನಮ್ಮ ಸ್ವಾರ್ಥಕ್ಕಾಗಿ ನಾವು ಇಟ್ಕೊಂಡ್ವಿ, ನಾವೇ ಸುಮ್ಮ ಆ ದೇವ್ರ ಹಂಗ ಈ ದೇವ್ರ ಹಿಂಗ ತಿಳ್ಕೊಂಡಿವಿ. ಎಲ್ಲಾ ದೇವ್ರು ಇರೋದು ಒಂದೇ ಅದ. ಆದ್ರೆ ಇಲ್ಲಿ ಜ್ಞಾನಿ ಹೇಳ್ತಾನೆ, ಯಪ್ಪ ತ್ರಿಲೋಕದ ಒಡೆಯನಾಗಿರ್ತಕ್ಕಂಥ ಪರಮಾತ್ಮ 14 ಲೋಕಗಳನ್ನ ನಿನ್ನ ಉದರಾಗಿಟ್ಟುಕೊಂಡು ಅತಳ ವಿತಳ ಸುತಳ ಪಾತಾಳ ರಸ ತೊಡಕ್ಕೂ ಅಧಿಪತಿ ನೀವೊಬ್ಬನೇ. ಭೂಲೋಕಕ್ಕಷ್ಟೇ ಅಲ್ಲ, ಮತ್ತ 14 ಲೋಕಗಳಿಗೆ ನೀನೊಬ್ಬನೇ ಒಡೆಯದಿದಿ. ನಿನ್ನನ್ನ ಬಿಟ್ಟು ಅನ್ಯರನ್ನ ಹೊಗಳಿದರೆ ಬಹುಶಃ ಇಂಥ ಕುಣ್ಣಿಗಳಿಗೆ ನಾ ಏನಂತಲ್ಲಿ ಅಂತನವ. ಪರಮಾತ್ಮ ನಿನಗೆ ಬಿಟ್ಟು ಮತ್ತೊಬ್ರಿಗೆ ಹೊಗಳ್ತಾರಲ್ಲ, ಅಂಥ ಕುಣ್ಣಿಗಳಿಗೆ ನಾ ಏನಂತಲ್ಲಪ್ಪ, ಅಂಥವರ ಕಷ್ಟ ಕರಕಷ್ಟ ಅಂತ ಹೇಳ್ತಾನೆ. ಅಂಥವ್ರ ಜೀವನದಾಗ ಬರುವಂತ ಪಾಪ, ಅಂತ ಬದುಕಿಗೆ ಸಿಗುವಂತ ಪಾಪ ಕರಕಷ್ಟ ಬೇರೆ ಯಾವ ಪ್ರಾಣಿಗೂ ಬೇರೆ ಯಾವ ಜೀವಕ್ಕೆ ಸಿಗಲಕ್ಕಿಲ್ಲ. ನಿನ್ನ ಬಿಟ್ಟು ಇನ್ನೊಬ್ಬರಿಗೆ ಹೊಗಳುವಂತ ವ್ಯಕ್ತಿಗೆ ಸಿಗುವಂತ ಪಾಪ ಕರಕಷ್ಟ ಅಂತ ತಿಳ್ಕೊಂಡು ಹೆಂಗ ಜ್ಞಾನಿ ಹೇಳ್ತಾನೆ. ಪರಮಾತ್ಮ ನಾನು ಇವತ್ತು ಮಹಾದಾಸೋಹಿ ಶರಣ ಬಸವೇಶ್ವರ ಪ್ರಾಣವನ್ನ ನನ್ನ ಮತಿಗೆ ತಿಳಿದುವಂಗ ಬರೆಯುವಂತ ವಿಚಾರ ಮಾಡೀನಿ. ಹಾಗಾಗಿ ತ್ರಿಲೋಕದ ಒಡೆಯನಾಗಿರ್ತಕ್ಕಂಥ ನಿನ್ನ ಆಶೀರ್ವಾದವು ಕೂಡ ನನಗ ಬೇಕಾಗ್ಯದ. ಇಲ್ಲಿ ಶರಣ ಬೇರೆ ಅಲ್ಲ, ನಿನ್ನ ಸ್ವರೂಪ ಅಂತ ಹೇಳ್ದ. ಶರಣ ಬೇರಾವದಲ್ಲ, ಶರಣ ಬೇರಾವ ರೂಪವಲ್ಲ, ಅದು ನಿನ್ನ ಶಕ್ತಿಯ ಒಂದು ಚಿತ್ಕಣೆ ಅನ್ನುವಂಥದನ್ನ ಯಾವ ಕವಿ ಬಹಳ ಚಂದ ಹೇಳಕತ್ತಾನ. ಯಾವಾಗ ಪರಮಾತ್ಮನ ಸ್ತುತಿಯನ್ನ ಮಾಡಿಕೊಂಡು ಈ ಭಾರತ ಭೂಮಿಯ ಪುಣ್ಯವನ್ನ ಹೊಗಳಾಡಿಕೊಂಡು ಭಾರತ ಭೂಮಿಯ ಪುಣ್ಯವನ್ನ ತಿಳಿಸಿ ತಾನ ಮುಂದೆ ಹೇಳಕತ್ತಾನ. ಏನ್ ಹೇಳ್ತಾನೆ ಅನ್ನುವಂಥದನ್ನ, ಗುರುವಿನ ಗುಲಾಮ ನಾಗುವತನಕ ಗುರುವಿನ ಗುಲಾಮ ನಾಗುವತನಕ ದೊರೆಯದ ನಾನಿದ ಮುಕ್ಕುತಿ ದೊರೆಯದ ನಾನಿದ ಮುಕ್ಕುತಿ. ಶಾಸ್ತ್ರವ ಓದಿದರೇನು, ಶಾಸ್ತ್ರವ ಓದಿದರೇನು, 18 ಪುರಾಣ ಮುಗಿಸಿದರೇನು,
ಅದನ ನಿಜ ಮುಕುತಿ ಕೊರಳು ಮಾಲೆಯ ಧರಿಸಿದರಿಲ್ಲ ಬೆರಳು ಜಪ ಮಣಿ ಎಣಿಸಿದರಿಲ್ಲ ಕೊರಳು ಮಾಲೆಯ ಧರಿಸಿದರಿಲ್ಲ ಬೆರಳು ಜಪ ಮಣಿ ಎಣಿಸಿದರಿಲ್ಲ ಶರೀರಕ್ಕೆ ಭಾತ್ಮವ ಧರಿಸಿದರೇನು ಶರೀರಕ್ಕೆ ಭಾತ್ಮವ ಧರಿಸಿದರೇನು ಮರುಳನಾಗಿದ್ದ ತಿರುಗಿದರೇನು ಮರುಳನಾಗಿದ್ದ ತಿರುಗಿದರೇನು ಗುರುವಿನ ಗುಲಾಮ ಆಗುವ ತನಕ ದೊರೆಯದನ ನಿಜ ಮುಕುತಿ ಮುಕುತಿ ದೊರೆಯದನ ನಿಜ ಮುಕುತಿ ನಾರಿಯ ಭೋಗವರಿಸಿದರೇನು ಶರೀರಕ್ಕೆ ದುಃಖವನ್ನು ಹಿಡಿಸಿದರೇನು ನಾರಿಯ ಭೋಗವರಿಸಿದರೇನು ಶರೀರಕ್ಕೆ ದುಃಖವನ್ನು ಹಿಡಿಸಿದರೇನು ನಾರದವರ ಶ್ರೀ ಪುರಂದರ ವಿಠಲನ ನಾರದವರ ಶ್ರೀ ಪುರಂದರ ವಿಠಲನ ಸೇರಿಕೊಂಡು ಪಡೆಯುವ ತನಕ